ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಥಣಿ ತಾಲೂಕಿನ ಶಿವಯೋಗಿ ನಗರದ ಮೂಲಕ ಹಾದು ಹೋಗುವ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀವ್ರವಾಗಿ ಕಂಡುಬರುತ್ತಾ ಇದ್ದು, ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ನಿತ್ಯ ಆತಂಕದಲ್ಲೇ ಸಂಚರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಯೋಗಿ ನಗರದ ಸಮೀಪದಲ್ಲಿ ಇರುವಂತಹ ಮೋಟಗಿ ತೋಟ ಶಾಲೆಗೆ ನೂರಾರು ವಿದ್ಯಾರ್ಥಿಗಳು ಆಗಮಿಸುತ್ತಾರೆ. ಶಾಲೆಯ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚರಿಸ್ತಾ ಇದ್ರೂ ವೇಗ ನಿಯಂತ್ರಿಸಲು ಯಾವುದೇ ಸ್ಪೀಡ್ ಬ್ರೇಕರ್ ವ್ಯವಸ್ಥೆ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಸ್ತೆ ದಾಟುವ ವೇಳೆ ಅಪಘಾತದ ಭೀತಿ ಎದುರಿಸುತ್ತಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಅಪಘಾತಗಳು ಸಂಭವಿಸಿ ಹಲವರು ಗಾಯಗೊಂಡಿರುವ ಹಿನ್ನೆಲೆ ಶಾಲೆಯ ಸಮೀಪ ತಕ್ಷಣ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು ಅಂತ ನಿವಾಸಿಗಳು ಕೂಡ ಒತ್ತಾಯಿಸಿದ್ದಾರೆ. ಶಿವಯೋಗಿ ನಗರ ಹಾಗೂ ಸುತ್ತಮುತ್ತಲಿನ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳ ಅನುಕೂಲಕ್ಕಾಗಿ ಮೋಟಗಿ ತೋಟ ಶಾಲೆಯಲ್ಲಿ 9 ಹಾಗೂ 10ನೇ ತರಗತಿಗಳನ್ನು ಆರಂಭಿಸಬೇಕು ಎಂಬುದು ಸ್ಥಳೀಯರ ಮತ್ತೊಂದು ಪ್ರಮುಖ ಬೇಡಿಕೆಯಾಗಿದೆ. ದೂರದ ಶಾಲೆಗಳಿಗೆ ತೆರಳಲು ತೊಂದರೆ ಅನುಭವಿಸುವ ವಿದ್ಯಾರ್ಥಿಗಳು, ವಿಶೇಷವಾಗಿ ಹೆಣ್ಮಕ್ಕಳು ತಮ್ಮ ಬಡಾವಣೆಯಲ್ಲೇ ಪ್ರೌಢ ಶಿಕ್ಷಣ ಪಡೆಯಲು ಇದರಿಂದ ಅನುಕೂಲವಾಗುತ್ತೆ ಅಂತ ನಿವಾಸಿಗಳು ತಿಳಿಸಿದ್ದಾರೆ. ಬಡಾವಣೆಯಲ್ಲಿ ಸಮರ್ಪಕ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಮತ್ತೊಂದು ಪ್ರಮುಖ ಸಮಸ್ಯೆಯಾಗಿದೆ. ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಗಟಾರ್ ನಿರ್ಮಿಸಲಾಗಿದ್ದು, ಎರಡು ಬದಿಗಳಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೊಳಚೆ ನೀರು ರಸ್ತೆಯ ಮೇಲೆಯೇ ಹರಿತಾ ಇದೆ. ಇದರಿಂದ ರಸ್ತೆಯಲ್ಲಿ ಗಲೀಜು ಹಾಗೂ ದುರ್ವಾಸನೆ ಉಂಟಾಗಿದ್ದು, ಸಾರ್ವಜನಿಕರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ರೋಡ ಬಿಟ್ಟು ಮ್ಯಾಗ ಬಂದಿತ್ತು. ಕಬ್ಬಿನ ಟ್ಯಾಕ್ಟರ್ದವ್ರು ಎಷ್ಟು ಸ್ಪೀಡ್ ಬರ್ತಾರು, ಕಬ್ಬಿನ ಟ್ಯಾಕ್ಟರ್ದವ್ರು ರೂಲ್ಸ್ ಅನ್ನೋದು ಇಲ್ಲ. ರೈತರು ಹೇಳಿ ಮಾಡ್ತಾರು, ಅದಕ್ಕೆ ಬೇಕಾಬಿಟ್ಟು ಹೊಡಿತಾರ ಗಾಡಿ. ಸರ್ ಆಲ್ರೆಡಿ ಇದೆಲ್ಲ ಕಬ್ಬಿನ ಟ್ಯಾಕ್ಟರ್ದವ್ರು ಈ ಜಿಲ್ಲಾಧಿಕಾರಿಗಳು ಒಂದು ರೂಲ್ಸ್ ಮಾಡಬೇಕು. ಕಬ್ಬಿನ ಟ್ಯಾಕ್ಟರ್ ಟೇಪ್ ಬಂದ್ ಮಾಡಬೇಕು, ಇಷ್ಟ ಕಬ್ಬ ಹೇರ್ಬೇಕಂತ ಹೇಳಿ ಒಂದು ರೂಲ್ಸ್ ಮಾಡಬೇಕು. ಮತ್ತೆ ಸ್ಪೀಡ್ ಲಿಮಿಟೆಡ್ ಇಲ್ಲ. ನಾವು ರೈತರ ಎಲ್ಲಾರು ರೈತರ ಯಾರನ್ನ ಇದನ್ನ ಮಾಡೋದ್ರಾಗಿಲ್ಲ, ಎಲ್ಲರಿಗೆ ಅನುಕೂಲ ಆಗುವಾಗ ಸರ್. ನಮಗೆ ಮೇನ್ ಅಂದ್ರೆ ಇಲ್ಲಿ ಕಾರಣ ಅಂದ್ರೆ ನಮಗೆ ರೋಡ್ ಬ್ರೇಕ್ ಆಗ್ಬೇಕು ಸರ್. ಸಣ್ಣ ಮಕ್ಕಳು ಅದಾವ್ರಿ ಶಾಲ್ಯಾಗ ಆಟ ಬಿಟ್ಟಾಗ ಮಾಡಿದಾಗ ರೋಡ್ ಬ್ರೇಕ್ ಸರ್ ಅಲ್ಲೊಂದು ಬೀಳ್ಬೇಕ್ರಿ, ಇಲ್ಲೊಂದು ರೋಡ್ ಬ್ರೇಕ್ ಆಗ್ಬೇಕು ಸರ್. ನೀವು ಆದ್ರೆ ನೀವು ರೋಡ್ ನೋಡ್ರಿ, ಆದ್ರೆ ರೋಡ್ ಗಾಡಿ ಎಷ್ಟು ಸ್ಪೀಡ್ ಬರ್ತಾವ ಆ ಕಡೆ ಆದ್ರೆ ಕ್ಯಾಮ್ರಾ ಸರ್ ಹೊಡೆದು ತೋರಿಸ್ರಿ ಅವ್ರಿಗೆ ಹೆಂಗ್ ಬರ್ತಾವ ನೋಡಿ ಸರ್. ನೀವು ನೋಡ್ರಿ ಶಂಬರ್ ಮ್ಯಾಲ ಬರ್ತಾವ ಸರ್ ಗಾಡಿಗಳು. 5 ಗಾಡಿ ಅಂದ್ರೆ ಬತ್ತಂದ್ರೆ ಏನು 5 ಡಿವೈಡರ್ ಐತಿ ಇಲ್ಲಿ. ರೋಡ್ ಬ್ರೇಕ್ ಬೇಕು, ಅದಟ್ಟು ಬೇಗ ರೋಡ್ ಬ್ರೇಕ್ ಮಾಡಿದ್ರೆ ಭಾಳ ಚಲೋ ಅದ. ಸ್ಕೂಲ್ದವ್ರ ಪೂರಾ ಇದನ್ನ ಹೈವೇದವ್ರ ಸ್ಕೂಲ್ ಮುಂದೆ ಗಿರ್ಲ್ ಹಾಕ್ಲಿಲ್ಲ. ಇವೆಲ್ಲ ರೋಡ್ ಬಂದಾಗ ಹುಡುಗರು ಹೋಗ್ತಾವು. ರೋಡ್ದವ್ರ ಇಟ್ಟು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಯಾರು. ಸರ್ವಿಸ್ ರೋಡ್ ಕೊಟ್ಟು ಟಚ್ ಕೊಟ್ಟಿಲ್ಲ. ಕೆಟ್ಟ ಹಾಳು ಐತಿ, ಗಾಡಿ ನಿದ್ರಂಗಿಲ್ಲ, ಸ್ಲಿಪ್ ಆಗಿ ಹೋಗಿಬಿಡ್ತದೆ ಅದ್ರ ಬಡ್ಯಾಗ. ಬಡಾವಣೆಯಲ್ಲಿ ಸಮರ್ಪಕ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದಿರುವುದು ಮತ್ತೊಂದು ಪ್ರಮುಖ ಸಮಸ್ಯೆಯಾಗಿದೆ. ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಗಟಾರ್ ನಿರ್ಮಿಸಲಾಗಿದ್ದು, ಎರಡು ಬದಿಯಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೊಳಚೆ ನೀರು ರಸ್ತೆಯ ಮೇಲೇನೆ ಹರಿತಾ ಇದೆ. ಇದರಿಂದ ರಸ್ತೆಯಲ್ಲಿ ಗಲೀಜು ಹಾಗೂ ದುರ್ವಾಸನೆ ಉಂಟಾಗಿದ್ದು, ಸಾರ್ವಜನಿಕರ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಬಡಾವಣೆಯ ಕೆಲವು ಪ್ರದೇಶದಲ್ಲಿ ಮಾತ್ರ ಬೀದಿ ದೀಪಗಳ ವ್ಯವಸ್ಥೆ ಇದ್ದು, ಹಲವು ಕಡೆಯಲ್ಲಿ ರಾತ್ರಿ ವೇಳೆ ಕತ್ತಲು ಆವರಿಸ್ತಾ ಇದೆ. ಇದರಿಂದ ಮಹಿಳೆಯರು, ಮಕ್ಕಳು ಸೇರಿ ಸಾರ್ವಜನಿಕರು ರಾತ್ರಿ ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ. ಬಡಾವಣೆಯ ಎಲ್ಲ ಪ್ರಮುಖ ಸ್ಥಳದಲ್ಲಿ ಸಮರ್ಪಕ ಬೀದಿ ದೀಪಗಳನ್ನು ಅಳವಡಿಸಬೇಕು ಅಂತ ನಿವಾಸಿಗಳು ಕೂಡ ಆಗ್ರಹಿಸಿದ್ದಾರೆ. ಶಿವಯೋಗಿ ನಗರದ ನಿವಾಸಿಗಳು ಆದ ಮೈಬೂಬ್ ಭಗವಾನ್ ಹಾಗೂ ಇರ್ಷಾದ್ ಮುಕ್ಕೇರಿ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿ ವೇಗವಾಗಿ ಸಂಚರಿಸ್ತಾ ಇರುವುದರಿಂದ ಅಪಘಾತಗಳ ಆತಂಕವಿದೆ. ಶಾಲಾ ಮಕ್ಕಳ ಸುರಕ್ಷತೆಗಾಗಿ ಶಾಲೆಯ ಸಮೀಪ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕು. ಮೋಟಗಿ ತೋಟ ಶಾಲೆಯಲ್ಲಿ 9 ಹಾಗೂ 10ನೇ ತರಗತಿಗಳನ್ನು ಆರಂಭಿಸಬೇಕು. ರಸ್ತೆಯ ಎರಡು ಬದಿಯಲ್ಲಿ ಸಮರ್ಪಕ ಚರಂಡಿ ನಿರ್ಮಿಸಿ ನೈರ್ಮಲ್ಯ ಕಾಪಾಡಬೇಕು. ಹಾಗೆಯೇ ಬಡಾವಣೆಯ ಎಲ್ಲ ಭಾಗಗಳಿಗೆ ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸಂಬಂಧಪಟ್ಟ ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಪರಿಶೀಲಿಸಿ ಶೀಘ್ರವೇ ಪರಿಹಾರ ಕಲ್ಪಿಸಬೇಕು ಅಂತ ನಿವಾಸಿಗಳು ಕೂಡ ಮನವಿ ಮಾಡಿದ್ದಾರೆ. ಮಹೇಶ್ ಶರ್ಮಾ, ನವಕರ್ನಾಟಕ ಟಿವಿ. ಸಮಸ್ಯೆ ಶಿವಯೋಗಿ ನಗರ ಮೊದಲದ್ರಿ
ಇಲ್ಲ ಬಿಜಾಪುರ ರೋಡ್ ಅಥ್ಲೀಟ್ ಬಿಜಾಪುರ ಹೈವೇ ಐತ್ರಲ್ಲ ಹಾಂ ರೀ ಇದು ಹೈವೇದಿಂದ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾರೆ ಆ ಕಡೆಯಿಂದ. ಹಾಂ ರೀ ಆ ಕಡೆದಿಂದ ಗಾಡಿ ಸ್ಪೀಡ್ದಿಂದ ಬರೋ ಕಾರಣ ಇಲ್ಲಿ ಒಂದು ಟರ್ನ್ ಐತ್ರಿ, ಟರ್ನ್ ಪಾಯಿಂಟ್ ಐತ್ರಿ. ಹಾಂ ರೀ ಈ ರೋಡ್ ಕಡೆ ನಮ್ಮ ಶಿವಗಿ ನಗರಕ್ಕೆ ಹೋದೈತಿ ಸರ್. ಹಾಂ ರೀ ಮತ್ತು ರೀ ಇಲ್ಲಿ ರೋಡ್ ಬ್ರೇಕ್ ಆಗಿತ್ತು ಸರ್. ಹಾಂ ರೀ ಭಾಳ ಸ್ಪೀಡ್ದಿಂದ ಗಾಡಿಗಳು ಬರ್ತಾವ್ರಿ. ಟರ್ನ್ ಮಾಡೋದ್ನಾಗ ಏನೈತಿ ತಂದಿಕ್ಕಿಂದ ಒಂದು 2-3 ಆಕ್ಸಿಡೆಂಟ್ ಆಗ್ಯಾವ್ರಿ. ಹಾಂ ರೀ ಸ್ವಂತ ನನ್ನ ಮಗಳದ ಆಕ್ಸಿಡೆಂಟ್ ಆಗಿತ್ತು ರೀ ಹಾಂ ರೀ ಸರ್. ಒಂದು 15-20 ದಿವಸ ಅಡ್ಮಿಟ್ ಮಿರಿದಾಗ. ಮತ್ತು ಇಲ್ಲಿ ಬಂದು ವಿಡಿಯೋ ಮಾಡೋ ಕಾರಣ ಏನು ಸರ್, ಹಾಂ ಈ ಥರದ ಈ ರೋಡ್ ಕಡೆ ಲಕ್ಷ ಕೊಡ್ಬೇಕು ಗಾಡಿ. ರೋಡ್ ಬ್ರೇಕ್ ಬಂದ ಇಲ್ಲೊಂದ್ರಿ ಅಲ್ಲೊಂದ್ರಿ ಸಾಲಿ ಮುಂದೊಂದ್ರಿ. ಅಂದ್ರೆ ಸಾಲಿ ಹುಡುಗರು ಸಾಲಿ ರೋಡ್ನಾಗ ಬರ್ತಾರೆ. ಹಾಂ ರೀ ಎಕ್ದಮ್ ಸ್ಪೀಡ್ ಬರ್ತಿರ್ತಾವ ಗಾಡಿಗಳು ರೀ. ಅವು ಹಂಗಾಗಿ ಆಕ್ಸಿಡೆಂಟ್ ಆಗ್ಲತ್ತಾರ ಸರ್. ಅದ್ರ ಸಂಬಂಧ ರೋಡ್ ಬ್ರೇಕ್ ಹತ್ರ ಮಾಡ್ಬೇಕ್ರಿ. ಮತ್ತು ಶಿವಗಿ ನಗರ ಹೋಗ್ಲಾಕ ಒಂದು ಹಾದಿ ಬೇಕ್ರಿ. ಹಾಂ ಇದು CC ರೋಡ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ ಎಲ್ಲ ಸರ್ ಎಲ್ಲ ಕಿಸಿಂದ ಎಲ್ಲ ಹುಲಸ ಆಗಿತ್ತು ಪೂರ. ಈಗ ಸ್ವಚ್ಛತೆ ಮಾಡಂತ ಹೇಳ್ತಾರೆ. ಎಲ್ಲ ಸ್ವಲ್ಪ ಎಲ್ಲ ರೋಡ್ ಎಲ್ಲ ಪಾಸ್ ಮಾಡ್ರ. ಮತ್ತು ನೀರೆಲ್ಲ ಗಟಾರ್ ನೀರೆಲ್ಲ ರೋಡ್ ಮ್ಯಾಗ ಬರ್ತಾರೆ. ಗಟ್ರದಾಗ ಬರಂಗಿಲ್ಲನ್ರಿ ನೀರದು? ಗಟಾರ್ ಒಂದು ಸೈಡ್ ಮಾಡ್ಯಾರ್ರಿ, ಒಂದು ಸೈಡ್ ಮಾಡಿಲ್ರಿ ಸರ್. ಮತ್ತು ಗಟಾರ್ ದೊಡ್ಡ ಗಟಾರ್ ತಂದು ಜೋಡ್ಸಾರ. ಒಂದು ಗಟಾರ ಅನ್ನೈತಿ, ಒಂದು ಸೈಡ್ ಗಟಾರ್ ಆಗಿಲ್ರಿ. ಅವು ನೀರು ಏನೈತಿ ರೋಡ್ ಮ್ಯಾಗ ಬರ್ತಾರೆ. ಅದ್ರ ಸಂಬಂಧ ಏನೈತಿ ಜರ ರೋಡ್ ಬಗ್ಗೆ ಮತ್ತು ಶಿವಗಿ ನಗರ ಬಗ್ಗೆ ಮತ್ತು ರೋಡ್ ಬ್ರೇಕ್ ಬಗ್ಗೆ ಜರ ಶಿವಗಿ ನಗರ ಕಡೆ ಜರ ಲಕ್ಷ ಕೊಟ್ಟರೆ ಅಂದ್ರೆ ಭಾಳ ಚಲೋ ಆಗೈತೆ ಸರ್. ನೀವು ಪಂಚಾಯತಿ ಅವ್ರಿಗೆ ಅದು ಯಾರಿಗೆ ಹೇಳಿಲ್ಲನ್ರಿ? ಪಂಚಾಯತ್ರವ್ರಿಗೆ ಹೇಳಿದ್ರು ಸರ್, ನೋಟಿಸ್ ಕೊಟ್ಟಾರ ಇವ್ರ. ಮತ್ತು ಅದ್ರ ಸಂಬಂಧ ಏನೈತಿ ಅವ್ರು ಹೊಟ್ಟೆ ಕಡೆ ಲಕ್ಷ ಕೊಟ್ಟಿಲ್ರಿ. ಜರ ಆದಷ್ಟು ಬೇಗ ನೀವು ರೋಡ್ ಬ್ರೇಕ್ ಮಾಡ್ರೆ ಭಾಳ ಚಲೋ ಆಗ್ತದೆ.